ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಅವರೇ ಬೇಳೆ ಮಿಕ್ಸ್ಚರ್ ಮಾಡ್ತಾ ಇದ್ದೀವಿ. ಅದಕ್ಕೆ ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಇಲ್ಲಿ. ಮತ್ತೆ ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಕಡಲೆಪಪ್ಪು, ಕಡಲೆ ಬೀಜ, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಇದು ಅವಲಕ್ಕಿ ಮತ್ತೆ ಕರ್ಬೇವಿನ ಸೊಪ್ಪು. ಮತ್ತಿದು ಅವರೇ ಬೇಳೆ ಇದನ್ನ ಬಿಡಿಸ್ಬಿಟ್ಟು ನೆನೆಸ್ಬಿಟ್ಟು ಇದಕ್ಕೆ ಇಟ್ಕೊಂಡಿದ್ದೀವಿ. ಮಾಡಕ್ ಹೋದೆ ಅದು ಹೆಂಗೋ ಆಗೋಯ್ತು. ಆದ್ರೆ ಇಲ್ಲಿ ಮಾತ್ರ ನಾನು ಮಾಡಿದ್ದೀವಿ. ಹಾರ್ಟ್ ಬ್ರೇಕ್ ಮಾಡ್ತೀನಿ ಗೈಸ್. ತ್ರಿಷಾದ್ ಪ್ಯಾಚಪ್ ಮಾಡ್ಕೊತೀನಿ ಗೈಸ್. ನಾನು ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಎಣ್ಣೆ ಆನ್ ಮಾಡಿ. ಓ, ಇದ್ರದ್ದೇ ಸೌಂಡ್ ಬರುತ್ತೆ ಗೈಸ್. ಚಿಮ್ನಿ ಸೌಂಡ್ ಜಾಸ್ತಿ ಆದರೆ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ ಗೈಸ್. ಇದೇನು ಸಿಡಿಯಲ್ಲ, ಕರ್ಬೇವು ಸಿಡಿಯುತ್ತೆ. ಸಾಕು ಸಾಕಿ ಇದು ಸಿಕ್ಕಾಪಟ್ಟೆ ಖಾರ ಇದೆ ಇದು. ಖಾರ ಪುಡಿ ಬೇರೆ ಹಾಕ್ತೀಯಾ ಗೈಸ್? ಖಾರ ನೀವು ಎಷ್ಟು ತಿಂತೀರಾ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಗೈಸ್. ನಮ್ಗೆ ಎಷ್ಟು ಬೇಕು ನಾವು ಅಷ್ಟು ಹಾಕೊಂಡಿದ್ದೀವಿ. ಇನ್ನು ಖಾರದ ಪುಡಿ ಹಾಕ್ತೀವಲ್ಲ ಗೈಸ್, ಅದನ್ನ ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕಿ. ಹೀಗೆ ಬ್ಲಾಗ್ಸ್ ಬಗ್ಗೆ ಅಷ್ಟೊಂದೇನು ನಾಲೆಜ್ ಇಲ್ಲ ಗೈಸ್. ಏನೋ ನಮ್ಗೆ ಬಂದಾಗ ಮಾಡ್ತೀವಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್ ಪ್ಲೀಸ್. ಟೈಮ್ಸ್ ಹಾಕ್ಬೇಕಾಗುತ್ತೆ. ಎಣ್ಣೆ ಎತ್ತಾಕು ಹಾಕ್ಬಿಡ್ಲ ಅದ್ರೊಳಗಡೆ ಇಲ್ಲಂದ್ರೆ ಹಾಕು. ಎತ್ಕೊಳ್ಳೋಷ್ಟರಲ್ಲಿ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎತ್ಕೋಬೇಕು. ನೀವು ಹಂಗೆ ಡೈರೆಕ್ಟ್ ಎಣ್ಣೆಗೆ ಎಣ್ಣೆ ಉರಿ ಕಡಿಮೆಗೆ ಅದೆಲ್ಲ ಹಾಕ್ಬಿಡ. ಬೇಗ ಬೇಗ ಇನ್ನೊಂದು ಸ್ವಲ್ಪ ಫ್ರೈ ಹಾಕ್ಬೇಕು. ಈಗ ಅದರಲ್ಲಿ ಮಣ್ಣಲ್ಲ ಎಣ್ಣೆ ಕಡಿಮೆ ಇಟ್ಬಿಟ್ಟು ಹಾಕ್ಬೇಕಾಗಿತ್ತು. ನಾವು ಹಾಕ್ಬೇಕಾದ್ರು ಬ್ರೌನಿಗೆ ಹಾಕ್ಬೇಕದು. ಅಷ್ಟು ಜೋರಾಗಿ ಜಾಸ್ತಿ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ತ್ರಿಷಾ. ತ್ರಿಷಾ ಸೀದೋಗ್ಬಿಟ್ರೆ ಚೆನ್ನಾಗಿ. ಗೈಸ್ ಅವ್ರು ಮಿಕ್ಸ್ಚರ್ ಆಡ್ ಮಾಡ್ತಾವಳೆ ಗೈಸ್. ಚಾನ್ಸೇ ಇಲ್ಲ. ಹಾಕಿ ನೋ ವೇ. ಏನು ಇವಳು ದೊಡ್ಡ ಆಡ್ತಾರೆ ಹೇಳ್ತಾಳೆ ಗೈಸ್. ನಾನೇ ನಮ್ಮ ಮನೇಲಿ ಇಲ್ಲ ಕೆಲಸ ಮಾಡೋದು. ಇವಳು ಎಲ್ಲ ಮಾಡ್ತೀನಿ. ಏನು ಬಂದ ಈಗ ನೋಡ್ತಾವ. ಈ ಥರ ಡೌ ಮಾಡು ಅಂತ ಮಾಡ್ತಾರೆ ಗೈಸ್. 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾರೆ ಗೈಸ್. ನಮ್ಮ ಅನು ಅಕ್ಕನೂ ಇದ್ದಾರೆ ಗೈಸ್, ಇಲ್ಲ ಅಂತ ಅನ್ಕೋಬೇಡಿ. ಬಟ್ ಅವ್ರು ನಮಗೆ ವಿಡಿಯೋ ಮಾಡಿಕೊಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ ಗೈಸ್. ಓ, ನನ್ನನ್ನು ನೆನೆಸ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಗೈಸ್. ಇಲ್ಲ ಗೈಸ್, ಆಮೇಲೆ ನಮ್ಮ ಮರಿ ಅಂತ ವ್ಯಕ್ತಿ ಅಲ್ಲ ಗೈಸ್ ಅವರು. ಸುಮ್ಮನೆ ಅವ್ರು ಹಂಗೆ ಹೇಳ್ತಾರೆ ಗೈಸ್. ನಾವು ಜಾಸ್ತಿ ಲವ್ ಮಾಡ್ತಿದ್ದೀರಿ ಅಂತ ಅಂದರೆ ನಮ್ಮ ಅಕ್ಕಗೆ ಹೇಳಲ್ಲ. ಇನ್ನೊಂಚೂರು ಆಗ್ಬೇಕನ್ಸ್ತೈತೆ. ಸಾಕು ಸಾಕು. ಅಲ್ಲಿ ಹಾಕಿದ್ಮೇಲೆ ಬ್ರೌನ್ ಆಗುತ್ತೆ. ಅದಿನ್ನ ಬಿಸಿ ಆಯ್ತಲ್ಲ. ಬ್ರೌನ್ ಅಲ್ಲ, ಅದು ಗರಿ ಗರಿಯಾಗಿದ್ರೆ ಅಷ್ಟೇ. ನೆಕ್ಸ್ಟು ಹುರಿಗಡಲೆ. ಯೋ ಇದು ನಿತ್ಕೊಳ್ಳೋದು ಕಷ್ಟ. ಈಸಿ ವೇ ಅಂತಂದ್ರೆ ಅದರಲ್ಲಿ ಹಾಕಿರೋದೇ ಈಸಿ ವೇ. ಅದು ಮುಳುಗ್ತಾ ಇಲ್ಲ ಅಕ್ಕ ಎಣ್ಣೆಯಲ್ಲಿ. ಒಂದು ಚಿಕ್ಕದಾಗಿ ಹೋಗ್ಬೇಕು ಫುಲ್ಲು. ನಾನು ಅನ್ಕೊಂಡೆ ಬಾದಾಮಿ ಹಾಕೋಣ. ಗೋಡಂಬಿ ಬಾದಾಮಿನೂ ಹಾಕ್ತಾರೆ. ಗೋಡಂಬಿ ಹಾಕು. ಕೋರಸಲ್ಲಿ ಹೇಳ್ಬಿಟ್ವಿ ಅಲ್ಲ. ಬಾದಾಮಿ ನಂಗೆ ಬೋರ್ ಆಗ್ತಿದೆ. ತ್ರಿಶಾಲ್ ಸಾಂಗ್ ಆಡ್ತಾಳೆ. ನಾನು ಆಡಿದ್ರೆ ಗೈಸ್ ವಿಡಿಯೋ ನೋಡೋದು ಆಫ್ ಮಾಡ್ಬಿಡ್ತಾರೆ ಅಂತೀನಿ. ಗೈಸ್ ನಾನೇ ಒಂದು ಸಾಂಗ್ ಆಡ್ಲ. ಹಾಡು ನಾನು ಜಾಯ್ನ್ ಆಗ್ತೀನಿ. ಚೆನ್ನಾಗಿಲ್ಲ ಅಂದರೆ ಬೈಬಿಡಿ. ಬೈರಿ ಗೈಸ್, ಪರವಾಗಿಲ್ಲ. ನನ್ನ ನಿನ್ನ ಈ ಸ್ನೇಹ ಇಂದಿನದಲ್ಲ, ನಿನ್ನ ನನ್ನ
ಚೆನ್ನಾಗಿ ಬಂತು ವಾಯ್ಸ್. ಆಗ್ಲಿ ತ್ರಿಷಾ. ಇದೆ ಒಲವು ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ. ಸೋಗಿನಿನ್ನ ಮೌನ ತಂಗಾಳಿನು ಹಾಡಾಗಿದೆ, ಇನ್ನೂನು ಹೇಳೋದಿದೆ, ನನಗೆ ಇನ್ನೂನು ಹೇಳೋದಿದೆ. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನ ಗೀತ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು, ಇನ್ನೂನು ಬೇಕಾಗಿದೆ, ಅದಕ್ಕಾಗು ಎತ್ತಕ್ಕಾಗಲ್ಲ. ಇನ್ನೂನು ಬೇಕಾಗಿದೆ. ಅದು ಡೈರೆಕ್ಟ್ ಆಗಿ ಕೂಡ ತ್ರಿಷಾ ಎತ್ತಕ್ಕಾಗಲ್ಲ, ಅದು ಜಾಸ್ತಿ ಬೇಗ ಇಲ್ಲ ಸಿಗಲ್ಲ. ಪಫ್ ಆಗುತ್ತಲ್ಲ, ಇಟ್ಬೋದು ಬಿಡು ಬಿಡು ಸಾಕು. ಹಾಂ ಇಕ್ಕಿದ್ದೀನಿ. ನಿಮ್ಮನ್ನು ವಿಡಿಯೋಗೆ ಹಾಕ್ಬಿಡ್ಲಾ ಆಂಟಿ? ನಿಮ್ಮನ್ನು ವಿಡಿಯೋಗೆ ಹಾಕ್ಬಿಡ್ಲಾ ಅಂದೆ. ಆಯ್ ಮಾಡಿ ನೋಡ್ರಿ ಎಷ್ಟು ಸ್ಪೋರ್ಟಿವ್ ಆಗಿ ಬಂದ್ಬಿಟ್ರು ಆಂಟಿ. ಗೈಸ್ ಇವರು ಆಂಟಿ ಮಿಕ್ಸ್ಚರ್. ಗೈಸ್ ಇವರು ಮಗ ಅಪ್ರಿಶಿಯೇಟ್ ಮಾಡ್ತಾರೆ. ಆಂಟಿ ನೀವು ಯಾವಾಗಾದ್ರೂ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ. ಮುಂದೆ ಏನಾದರೂ ಟೈಮ್ ಸಿಕ್ಕಿದ್ರೆ ಇವ್ರ ರೆಸಿಪೀಸನ್ನು ಶೇರ್ ಮಾಡ್ತೀವಿ ನಾವು. ಇರು 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 ಒಂದು ನಿಮಿಷ. ಸಾಕು ಅವಲಕ್ಕಿ. ಸಾಕು ಬಿಡು, ಸಾಕು ಬಿಡು. ಅವಲಕ್ಕಿ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ ತ್ರಿಷಾ. ಅವರೇ ಬಿಡ ಕಮ್ಮಿಗೆ ಆಕಾಶದಾಚೆ ನನವಿಲಾಗಿ ಕುಣಿದೆ, ನನ್ನ ಹೆಜ್ಜೆಗೆ ನೀ ತಾಳವಲ್ಲವೇ, ಮನದಾಳದೆ ಗುನುಗುವ ಸಿಹಿಯಾದ ಸ್ವರದ ನನ್ನ ಹಾಡಿನ ಶ್ರುತಿ ನೀನೇ ಅಲ್ಲ. ಮಮತಮ್ಮ ಬಂದ್ರು ಸೆಂಟ್ರಿಂದ ಬರುತ್ತಲ್ಲ. ಸಾವಿರ ಜನ್ಮ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ. ಹಾಗೆ ತ್ರಿಷಾ ಎಲ್ಲ ಒಟ್ಟಿಗೆ. ಇದ್ರಲ್ಲಿ ಲೈಟ್ ಬರುತ್ತಲ್ಲ, ಹಾಕಿ ತ್ರಿಷಾ. ಅಯ್ಯೋ ದೇವ. ಬಿಗ್ ಬ್ರೈನ್ಸ್. ಬಾರಿಲಿ ಗೈಸ್, ನಾವು ಆಡಾಡಿರೋದೇನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆಡಾಡ್ತೀವಿ ಗೈಸ್. ಒಂದೊಂದೇ ಗೈಸ್ ಒಂದು ವಿಡಿಯೋಗೆ. ಹುಷಾರು ಹಿಡಿದು. ನೆಕ್ಸ್ಟ್ ಎಕ್ಸಾಮ್ ಬರ್ತೀವಿ. Guys, ಎಕ್ಸಾಮ್ಗೆ ಕೂರ್ಸಿಲ್ಲ ಗೈಸ್ ನಮ್ಮನ್ನ. ನಾನು ಎಸ್ಕೇಪ್ ಗೈಸ್. ಆಮೇಲೆ ಏಯ್ ನಾನು ಎಲ್ಲಿ ಮಾತಾಡ್ಸೇ ಇಲ್ಲ. ವನಿತಕ್ಕ ಇದ್ರಲ್ಲ ನನಗೆ. ಓಕೆ 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 ರೈಟ್. ಇವ್ರ ಅಕ್ಕ ಸ್ಕೂಲಲ್ಲಿ ಟೀಚರ್ ಆಗಿದ್ರು ಗೈಸ್, ಅದಕ್ಕೆ ಇವಳನ್ನ ಬಿಟ್ಬಿಟ್ರು. ಆದರೆ ನಮ್ಮನ್ನ ಇಡೀ ಗ್ಯಾಂಗ್ ಕೈಯಲ್ಲಿ ಅಪಾಲಜಿ ಲೆಟರ್ ಬರ್ಸಿ ಎಕ್ಸಾಮ್ ಬರೆಯಕ್ಕೆ ಬಿಟ್ಟಿಲ್ಲ. ಆಮೇಲೆ ಎಲ್ಲರೂ ಎಕ್ಸಾಮ್ ಬರ್ದು ಮನೆಗೆ ಹೋಗ್ಬಿಟ್ಮೇಲೆ ನಮ್ಗೆ ಎಕ್ಸಾಮ್ ಬರೆಯಕ್ಕೆ ಮಾಡಕ್ಕೆ ಬಿಟ್ರು ಗೈಸ್. ಎಂತ ಪಾಪಿ ಗೊತ್ತಾ ಗೈಸ್, ಇವಳು ಬಿಟ್ಬಿಟ್ಟು ನಾನು ಪಾಪಿ ಅಂತಲ್ಲ ಗೈಸ್, ನಾನು ಹೋಗೇ ಇರಲಿಲ್ಲ. ಲಾಸ್ಟಲ್ಲಿ ಇವರು ನನ್ನ ಗೇಟಿಂದ ಆಚೆ ಹೋದಾಗ ಹಚ್ಚಿದ್ದು ಗೈಸ್. ಅದು ನನ್ನ ತಪ್ಪಲ್ಲ. ಇವ್ರು ಜಾಸ್ತಿ ಫುಲ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು. ನಾವು ಏನು ಅಷ್ಟೊಂದು ಸೆಲೆಬ್ರೇಟ್ ಮಾಡಿರ್ಲಿಲ್ಲ ಗೈಸ್. ಅದು ಸಿಕ್ಕಾಕೊಳ್ಳೋ ಥರ ಯಾರು ಸೆಲೆಬ್ರೇಟ್ ಮಾಡ್ತಾರೆ ಗೈಸ್? ಏನು ಹೋಳಿನ? ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಜಾಸ್ತಿ ಕಿತಾಪತಿನೂ ಮಾಡಿದೀವಿ ಗೈಸ್. ಹಂಗೆ ಕಿತ್ತಾಪತ್ತಿ ಈ ಕಿತಾಪತಿ ಹಂಗೆ ಚೆನ್ನಾಗಿ ಲೈಕ್ ಅವ್ರು ಹೇಳಿದ ಮಾತಿಗೆ ತಗ್ಗಿ ಹೋಗಿನೂ ನಡ್ಕೊಂಡಿದೀವಿ. ಒಂದು ಸ್ವಲ್ಪ ಟೈಮಲ್ಲಿ ಮಾತು ಮೀರಿದ್ದೀವಿ ಗೈಸ್, ಬಟ್ ಸ್ಟಿಲ್ ಐ ವಾಸ್ ಅ ಗುಡ್ ಗರ್ಲ್ ಗೈಸ್. ಹೌದು ಗೈಸ್, ತುಂಬ ಬಿಡೆ ಬೇಯ್ಲಿ, ಆಡಿಸ್ತಾನೆ ಇರ್ಬೇಡ. ನಾನು ನಮ್ಮ ಮನೇಲಿ ಪಾತ್ರೆ ಯಾಕೆ ತೊಳೆಯಲ್ಲ ಅಂದರೆ ನನ್ನ ಹುಡುಗಗಳು ಹಾಳಾಗುತ್ತೆ ಅಂತ ತೊಳೆಯಲ್ಲ ಗೈಸ್. ಪಾಪ ನಾನು
ಆದ್ರೂ ತೊಳಿತೀನಿ. ಇನ್ನೊಂದು ವಿಷಯ ಏನಂದ್ರೆ ಇವಳು ತುಂಬಾ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ ಗೈಸ್. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಅದೇ ವಿಡಿಯೋ ಹಾಕ್ತೀನಿ. ಮನೆ ಕೆಲಸ ಬರೀ ಇದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಲ್ಲ ಗೈಸ್, ಇನ್ನ ಒಂದು ವಿಷಯದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದಾಳೆ ಗೈಸ್ ತ್ರಿಷಾ. ಅದೇನಂದ್ರೆ ಸಖತ್ತಾಗಿ ಮೆಹಂದಿ ಹಾಕ್ತಾಳೆ. ಮೊನ್ನೆ ತಾನೇ ರೀಸೆಂಟಾಗಿ ಒಂದು ಫಂಕ್ಷನ್ಗೆ ಲೇಡೀಸ್ಗೆಲ್ಲ ಚೆನ್ನಾಗಿ ಮೆಹಂದಿ ಹಾಕಿ ಸಖತ್ತಾಗಿ ಬಂದಿದೆ. ಅದ್ರ ರಿಸಲ್ಟ್ ಇವತ್ತು ಎಲ್ಲಿ ನೋಡಿದ್ರು ಅವರೆಕಾಳು, ಎಲ್ಲಿ ನೋಡಿದ್ರು ಅವರೆಕಾಳು. ಸುಳ್ಳು ಹೇಳ್ಕೊಡ್ತಾವಳೆ ನನಗೆ ತ್ರಿಷಾ ಮಾಡಿರೋದು ಅಂತ ಹೇಳಿ. ಅಂತ ಇದು ಮಾಡಿರೋದು ಮಮತಮ್ಮ. ನಮ್ಮಮ್ಮ ಇದ್ದಿದ್ರೆ ನಾನೇ ಮಾಡ್ತೀನಿ. ಟೇಸ್ಟ್ ನೋಡ್ತೀನಿ, ಟೇಸ್ಟ್. ಉಪ್ಪು ಖಾರ ಕರೆಕ್ಟಾಗಿ ಹಾಕಿರೋದು. ಗೈಸ್ ನಾನು ಮೆಹಂದಿ ಹಾಕ್ತೀನಿ ಅಂತ ಹೇಳಿದೆ ಗೈಸ್, ಇವ್ಳಿಗೆ ಹಾಕ್ತೀನಿ ಅಂತ ಹೇಳಿಲ್ಲ ನಾನು. ಆಗಿಲ್ಲ ಅಂದ್ರೆ ಈ ಮನೆ ಬಿಟ್ಟು ಅವಳನ್ನ ಕಳಿಸ್ತೀನಿ ಗೈಸ್. ಅವಳ ಮನೆ ಬಿಟ್ಟೇನೆ ಅವಳನ್ನ. ಏನು ಫ್ಲೇವರೇ ಇಲ್ಲ. ಇನ್ನು ಅದು ಉಪ್ಪು ಖಾರನೇ ಹಾಕಿಲ್ಲ. ಅಷ್ಟೊತ್ತಿಗೆ ಎಲ್ಲರೂ ಎತ್ಕೊಂಡು ತಿನ್ಕೊಂತವ್ರೆ. ಚೆನ್ನಾಗಿದೆ ಗೈಸ್, ಸಪ್ಪೆ ಆದ್ರೂ ಕರುಮ್ ಅಂತ. ಅದಕ್ಕೆ ನಾನು ಬಾಯ್ ಮಾಡಿ ಉಪ್ಪು ಹಾಕ್ತೀನಿ ಅಂತ ಗೈಸ್. ಮತ್ತೆ ನೀವು ಅವರೇ ಬೇಳೆ ಬೇಯಿಸ್ಕೋಬೇಕಿದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಅದು ಫುಲ್ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು ಗೈಸ್. ಯಾಕಂದರೆ ಅದು ಇಲ್ಲಾಂದರೆ ಕರುಮ್ ಅನ್ನಲ್ಲ, ಮತ್ತು ಬೆಂದಿರಲ್ಲ ಗೈಸ್ ಅದು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ಯಾಚ್ ವೈಸ್ ಡಿವೈಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲೇ ಮಮತಮ್ಮ ಹಪ್ಪಳ ಕೇಳ್ತಾಳೆ ತ್ರಿಷಾ. ಇದಾದ್ಮೇಲೆ ಇಟ್ಕೊಳ್ಳಿ. ಎಣ್ಣೆ ಐತೆ ಕೆಳಗಡೆ, ಆಟ ಆಡ್ಬೇಡ, ನನ್ ಭಯ. ಗೈಸ್ ನನಗೆ ಹಿಂಗೆ ಕೀರ್ತಿಗೆ ಚಮಕ್ ಕೊಡೋದು ಆಟ ಆಡ್ಸೋದು ಇಷ್ಟ. ಹೌದು ಗೈಸ್, ನನ್ನ ಲೈಫಲ್ಲಿ ಆಟ ಆಡೋದಂದ್ರೂ ಇಷ್ಟ ಆಗೈತೆ ಅವಳಿಗೆ. ಇಲ್ಲ ಗೈಸ್, ಹಂಗೆ ಹೇಳಿಲ್ಲ ಗೈಸ್ ನಾನು. ನೋಡಿ ನಿಮಗೆ ಅವರೇ ಬೇಳೆ ಬೆಂದ ಮೇಲೆ ಎಲ್ಲ ಈ ಥರ ಫ್ಲೋಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿಲಲ್ಲಿ. ಆವಾಗ ನೀವು ತೆಗಿಬೋದು ಆಚೆ, ಬೆಂದಿದೆ ಅಂತ ಅರ್ಥ ಗೈಸ್. ಅವಾಗ ಅದಕ್ಕೆ ಮುಂಚೆನೇ ತೆಗೆದ್ಬಿಟ್ರೆ ಅವರೇ ಬೇಳೆ ಬೆಂದು ಇರಲ್ಲ, ಮತ್ತೆ ಕರುಮ್ ಗೋಳು ತ್ರಿಷಾ. ತ್ರಿಷಾ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ತ್ರಿಷಾ ಅಡ್ಬಾಯ್ ಆಗ್ತಾಳೆ ಗೈಸ್ ಇಲ್ಲಿ. ಗೈಸ್ ನಾನು ಮೇಲೆ ಹಾಕ್ತಿದ್ದೀನಿ, ಇಳಿಬೇಕು. ಒಳ್ಳೆ ಗಾಯ್ಸು ಅದೇ ಹಂಗೆ ಬಂದ್ಬಿಡು. ಅಸಿಸ್ಟೆಂಟು ಮೇನ್ ಕುಕ್ ಇವರು, ಅಸಿಸ್ಟೆಂಟ್ ಇವರು. ಇವತ್ತು ಒಂದಿನ ಅವಳ ಮೇನ್ ಕುಕ್ಕು ಗೈಸ್. ನಾನು ಬಂದಾಗೆಲ್ಲ ನಾನೇ ಮೇನ್. ನೋಡಿ ಕೆಳಗಡೆಗೆಲ್ಲ ಎಷ್ಟು ಕಾಲು ಬೀಳಿಸ್ಕೊಂಡ್ ತಿಂದವಳೆ. ಅದು ಬೇಕು ಅಂತ ಬಿದ್ದಿದ್ದಲ್ಲ, ಕೈ ಜಾರಿ ಬಿದ್ದಿದ್ದು ಗೈಸ್. ಫೈನಲಿ ರೆಡಿ ಆಯಿತು, ಫೈನಲ್ ಬ್ಯಾಚ್. ಇನ್ನು ಕರ್ಬೇವಿನ ಸೊಪ್ಪು ಹಾಕ್ಬೇಕು ಗೈಸ್. ಅನು ಅಕ್ಕ ಅವ್ರ ಮಗನ ಕರ್ಕೊಬರಕ್ಕೆ ಹೋಗ್ಬೇಕು ಗೈಸ್ ಇವಾಗ. 3 o'clockಗೆ. ಸಂಜು ಅಯ್ಯೋ ಅವನು ಹೋಗ್ತಾನೆ ಕರ್ಕೊಬರಕ್ಕೆ. ನನಗೆ ಹುಷಾರಿಲ್ಲದೆ ಇದ್ದಾಗ ಹೋಗ್ತಾನೆ, ಚೆನ್ನಾಗಿದ್ದಾಗ ಹೋಗಲ್ಲ. ಅಕ್ಕ ನನ್ನ ಕೈಯಲ್ಲಿ ಆಗಲ್ಲ ಅಕ್ಕ, ನನ್ನ ಕಾಲು ಕೆಲಸ ಆಯ್ತಕ್ಕ ಅಂತ ಡೋ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲ ಅದಕ್ಕೆ ಹೋಗೋನೆ ಇಂಟರ್ನ್ಶಿಪ್ ಮಾಡಕ್ಕ. 12 ವರ್ಷದಿಂದ ಫ್ರೆಂಡ್ಸ್. ಎಗುರುತ್ತೆ ಬಿಡೇ ನೀನು ಒಂದು ನಿಮಿಷ ಅದು ನೀಟಾಗಿ ರೋಸ್ಟ್ ಆಗುತ್ತೆ. ಇವಾಗ ನಾವು ಹೋಗ್ತೀವಲ್ಲ 3 ಗಂಟೆ ಕ್ಲಾಸು ಅಂದರೆ ನಾನು 2:50 ಅಷ್ಟರಲ್ಲಿ ಹೋಗಿ ಕೊಟ್ಟಿಲ್ಲ. ಇವಾಗ ಎಷ್ಟು ಮಾತಾಡಿದ್ದೆ? 2:30ನಾ? 2:30ನಾ? ಸಾಕಾ? ಸಾಕು, ಖಾರ ಐತೆ, ಆಮೇಲೆ ಬೇಕಾದ್ರೆ ಹಾಕ್ಕೊಡೋಣ. ನನ್ನ ಸಂಭಾಜನ ಇಲ್ಲೇ ಅದೆಲ್ಲ ಒಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸೀಸನಿಂಗ್ ಮಾಡೋಣ ಗೈಸ್. ಇದೆಲ್ಲ ಇತ್ತಪ್ಪ. ಇನ್ನೇನು ಬೇಕಲ್ವಾ ಅಕ್ಕ? ಚೂರು ಕಡಿಮೆನೇ ಹಾಕು, ಬೇಕಿದ್ರೆ ಹಾಕೊಳ್ಳೋಣ ನೋಡ್ಬಿಟ್ಟು. ಉಪ್ಪು ಹಾಕ್ತಾ ಇದ್ದಾರೆ. ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಗೈಸ್ ನೀವು. ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ,
ಏಯ್ ಬೇಡ, ಖಾರ ಇದೆ. ನೀನೇ ಹೇಳಿ ಅವಾಗಲೇ ಖಾರ ಐತೆ ಅಂತ. ಸ್ಪೂನು ಇಲ್ಲೇ ಇದೆ. ಈಗ ನೀವು ಯಾಕೆ ಖಾರ ತಿನ್ನಲ್ಲ? ಗ್ಯಾಸ್ಟ್ರಿಕ್ ಆಗುತ್ತೆ. ನನ್ನ ಸ್ಪೈಸ್ ನಮ್ಮ ಮನೇಲಿ ಖಾರ ಇರಲೇಬೇಕಪ್ಪ ನಮಗೆ. ಅರಿಶಿನ ಪುಡಿ ಹಾಕಿ. ಏನದು ಹೇಳು ತ್ರಿಷಾ? ಅರಿಶಿನ ಪುಡಿ. ಸೂಪರ್. ಸೊ ನೀವು ಮನೆ ಟ್ರೈ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಟೈಮ್ ಪಾಸ್ ಆಗುತ್ತೆ ಗೈಸ್, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಇಟ್ಟು ಮತ್ತೆ ಟೇಸ್ಟ್ ಕೂಡ ಆಗುತ್ತೆ ಗೈಸ್, ಸಖತ್ತಾಗಿದೆ ಟೇಸ್ಟು. ನಾವು ಅಂಗಡಿಲಿ ತಗೊಬರೋದ್ಕಿಂತ ಮನೇಲಿ ಮಾಡೋದು ಬೆಸ್ಟು. ಹೆಲ್ದಿ ಫುಡ್ಡು. ನಮಗೆ ಟೇಸ್ಟ್ ಮಾಡೋದು ಕೂಡ ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.